ಸಾಹೇಬ್ರು ಮತ್ ಫೋನ್ ಕಳ್ಕೊಂಡಾರಂತ. ಎಷ್ಟ್ ಸಲ ಕಳ್ಕೊತೀವೋ ಮರಾಯ? ನಾವ್ ಇದು 7ನೇದೋ 8ನೇದೋ. ಇನ್ನೊಂದೆರಡು ಕಳ್ಕೊಂಡ್ಬಿಡಲೆ, ಹೋಗ್ಲಿ. ನಪ್ಪನ ಡಬಲ್ ಡಿಜಿಟ್ ಆಕೇತಿ. ಫೋನ್ ಕಳ್ಕೊಳ್ಳೋದೇ ಒಂದ್ ದಂಧಿ ಮಾಡ್ಕೊಂಡ ನೀವಾ? ಲೇ ಕೇಶ್ವ, ಬೆಳಗ್ಗೆ ಕಾಕನ್ ಹೋಟೆಲ್ ಹೋಗಿ ಟೀ ಕುಡಿದ್ವಲ್ವಾ, ಅಲ್ಲೇನಾದ್ರು ಫೋನ್ ಬಿಟ್ನಾ? ಅಲ್ಲೇ ಫೋನ್ ಕಳ್ಕೊಂಡೆ ಅಂದ್ರೆ ಅದಕ್ಕೆ ಎಳ್ಳು ನೀರು ಬಿಟ್ಬಿಡ್ ಪಾತಮ್ಮ. ಕಾಕ ಫೋನ್ ಕಂಡ ತಕ್ಷಣ ಲುಂಗಿ ಒಳಗಿರೋ ಚಡ್ಡಿ ಕಿಸಿ ಕೇರ್ಸಿರ್ತಾನ. ನಾವಿಲ್ಲಿ ಹುಚ್ಚರಂಗ ಫೋನ್ ಮಾಡ್ಕೋತ್ ಕುಂದ್ರೋದು, ಅವ ಅಲ್ಲಿ ವೈಬ್ರೇಟ್ ಆದಾಗೆಲ್ಲ ಒಳಗಿಂದ ಭಾರಿ ಮಜಾ ತಗೋತಿರ್ತಾನ. ಬಿಜಾಪುರ್ ಹೆಂಗ್ ಬಾಯ್ಸ್ ಎಲ್ಲ ಒಂದೇ ಹಂತ ಕುಂತಾರ, ಬಾ ಕೇಳೋಣ. ಕಾಕ ನನ್ ಫೋನ್ ನೋಡ್ದ? ಕಾಕ ನನ್ ಫೋನು. ಕಾಕ ಸ್ವಲ್ಪ ಅಗಲ್ಸ್ರಿ. ಕಾಕ ನನ್ ಫೋನು. ಬಿಲ್ದಾಗ ಏನಾದ್ರು ಫೋನ್ ಬಿದ್ದದ ಅಂತ ನೋಡ್ತಿದ್ದೀನ್ರಿ. ಯಾಕೆ ಹೊಡಿಲಿಕ್ಕತ್ತೀರಿ? ಕಾಕ ನನ್ ಫೋನು. ಕಾಕ ಲುಂಗಿ ಎತ್ರಿ ನೋಡೋಣ. ಚಟಿ ಹಾಕೋರಿ. ಕಾಕ ನನ್ ಫೋನು. चलेगा पिक्चर गिक्चर जाएंगे बच्चों को लेको नमदू के दुकान के बाटू तोड़ा तू ಸೆಕೆಂಡ್ ಶಿಫ್ಟ್ ಮಾಡಲಿ ಗೇರ್ ಮುಚ್ಚಲೆ ಇಷ್ಟೇ ಹೋಗದಿ ಗಾಡಿ. ಟ್ಯಾಂಕ್ ಖಾಲಿ ಆಗ್ಲಿಕ್ಕಾದ್ರೆ ಬಿಡು, 2 ಮಿನಿಟ್ ಆಮೇಲೆ ಹುಡ್ಕೊಂಡು ನಾವು ತುದಿಗೆ ಬಂದದ. ಹೆಣ್ಮಕ್ಳು ಓಡಾಡಕ್ ಹತ್ತಾರ, ಮಾನ ಮರ್ಯಾದೆ ಐತಲ್ಲ ನಿಮ್ಗ. ಎಷ್ಟ್ ಹೇಳಿದ್ರು ಹಂಗ ಮಾಡಕ್ ಹತ್ತಿರಲ್ಲ. ಏನ್ ಮಾಡಕ್ ಹತ್ತಿರೋ? ನಿಮ್ಗೇನ್ ಮನೆ ಇಲ್ಲ? ಎಷ್ಟು ಓಡಾಡ ಹುಡುಗರಿದಾರ್ರಿ ಇವ್ರು, ಹೇಳಿದ್ ಮಾತಾ ಕೇಳಂಗಿಲ್ಲ. ಆತ್ ಬಿಡಿ ಜಿ, ಮುಗೀತು. ಯಾಕೆ ಒದರ್ತಿ? ಇದಕ್ಕಿಂತ ಮುಂಚೆ ಎಲ್ಲಿ ಹೋಗಿದ್ವಿ ನಾವು? ಪಿಕ್ಚರ್. ನಡಿ ನಡಿ ಹೋಗೋಣ. ಲಘು ನಡಿಲೆ. ನಿಮ್ ಮನೆ ಮುಂದೆ ಹೋಯ್ಲೇನಾ ಹುಚ್ಚಿ? ಮಾಡಿ ಸೇರ್ ತೀರ್ಸ್ಕೋಜಿ. ಆದ್ರ ಉಯ್ಲಿಕ್ಕ ನೀ ಬರ್ಬೇಡ, ನಿನ್ ಮೊಮ್ಮಗಳನ್ನ ಕಳ್ಸು. ನಿಮ್ ಬಾಯಾಗ ಬಂದು ಸಂಜೆ ನಾಟ ಮಾಡ್ತೀನಿ. ಅದೇನ್ ಕಿತ್ತು ಗುಡ್ಡೆ ಹಾಕಿದೆ ಅಂತ ಎಮ್ಮೆ ಮೇಲೆ ಕೂತು ಕುಣಿತಿದ್ಯಪ್ಪ? ಅದೇ ನೆನೆ ಟೆಸ್ಟ್ ಮುಗಿತಲ್ಲಪ್ಪ. ಫಿಸಿಕ್ಸ್ ಹೆಂಗ್ ಬರ್ದಿದ್ಯಪ್ಪ? ಅದೇ ಕೆಮಿಸ್ಟ್ರಿಕ್ಕಿಂತ ಚೆನ್ನಾಗ್ ಬರ್ದಿನ. ಓ ಕೆಮಿಸ್ಟ್ರಿ. ಮ್ಯಾಥಮೆಟಿಕ್ಸ್ ಗಿಂತ ಸೂಪರ್ ಆಗಿ ಬರ್ದಿನಪ್ಪ. ಮ್ಯಾಥ್ಸ್ ಫಿಸಿಕ್ಸ್ ಗಿಂತ ಚೆನ್ನಾಗಿ ಬರ್ದಿರ್ತೀಯ ಅಲ್ವಪ್ಪ? ಅಪ್ಪ ಬೆಂಕಿ, ಅಪ್ಪ ಬೆಂಕಿ. ತೂ ಎಮ್ಮೆ ಅಂತಂದು ನೀನು ಮ್ಯಾಥ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಅಂತ ರೌಂಡ್ ಹೊಡಿತಾ ಇದ್ರೆ ನಿನಗೆ ಬೀಳೋ ಮಾರ್ಕ್ಗಳೆಲ್ಲ ರೌಂಡ್ ರೌಂಡ್ ಆಗಿರ್ತವೆ. ನಿನ್ನ ವಯಸ್ಸಿಗೆ ಬೇರೆಯವರೆಲ್ಲ ಇಂಜಿನಿಯರಿಂಗ್ ಮುಗಿಸಿ ಜಾಬಲ್ಲಿ ಇರ್ತಿದ್ರು, ನೀನಿನ್ನು ಫಸ್ಟ್ ಒಳ್ಳೆ ಸತ್ತಿದ್ಯಾ. ಓ ನೋಡಕ್ಕಾಗಲ್ವಲ್ಲೋ, ಮಾರ್ಕ್ಸ್ ಒಳ್ಳೆ ಮೊಬೈಲ್ ನಂಬರ್ ತರ ಇದೆ. ಎಲ್ಲಾ ಸಬ್ಜೆಕ್ಟ್ ಸೇರಿನು 35 ಬಂದಿಲ್ವಲ್ಲೋ. ಅಪ್ಪ ಇಂತ ಸಣ್ಣ ಪಡೆದಕ್ಕೆಲ್ಲ ಡಿಸಪಾಯಿಂಟ್ ಅಂದ್ರೆ ಹೆಂಗಪ್ಪ? ನಮ್ಮ ಕುರುಕ್ಷೇತ್ರ ಸಿನಿಮಾದಲ್ಲಿ ನಮ್ಮ ಡಿ ಬಾಸ್ ಹೇಳಿಲ್ವಾ, ಕರ್ಮ ಮಾಡು ಆದರೆ ಫಲ ಅಪೇಕ್ಷೆ ಮಾಡಬೇಡ ಅಂತ. ಕರ್ಮ ಕಾಂಡ ಅದು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರೋದು. ಹೌದಾ? ಇರ್ಲಿ ಬಿಡಪ್ಪ, ನೆಕ್ಸ್ಟ್ ಟೈಮ್ ನೋಡೋ ಫಿಸಿಕ್ಸ್ ಅಲ್ಲಿ 100ಕ್ಕೆ 100 ಪಕ್ಕಾ ಫಿಕ್ಸ್, ನೋ ಡೌಟು. ಫಿಸಿಕ್ಸ್ ಇರೋದೇ 70ಕ್ಕೆ ಕಣೋ. ಅದೇ ಅಪ್ಪ, ಸಿಂಪಲ್ ಆಗಿ ನಿಂಗೆ ಅರ್ಥ ಆಗ್ಲಿ ಅಂತ ಹಂಗೆ ಹೇಳ್ದೆ ಅಷ್ಟೇ. ನೀನ್ ಹಾಳಾಗಿದ್ದಲ್ದೆ ಆ ಇಬ್ಬರನ್ನ ಹಾಳು ಮಾಡಿದ್ಯಲ್ಲೋ. ಬಂತು ನೋಡು ಫೋನು, ಅವ್ರದ್ದೇ ಇರ್ಬೇಕು. ಅಯ್ಯೋ ಹಾಳಾದವು. ಹಲೋ ಲೇ, ಅವ್ರ ಅಪ್ಪ ಅದನಲ್ಲಿ ಸಿಕ್ಕಿದೆ ಚಾನ್ಸ್, ಬೆಂಕಿ ಹಚ್ಚಲೇ. ಲೇ ವೆಂಕಟೇಶ, ನೀನ್ ಫೋನ್ ಕಳ್ಕೊಂಡ್ರೆ ವಿಷಯ ಮನ್ಯಾಗ ಹೇಳ್ಬೇಡ್ಲಿ. ಮೊನ್ನೆ ರೇ ಪೇಪರ್ದಾಗ ಫೇಲ್ ಆಗಿದಿ, ನಿಮ್ಮ ಅಪ್ಪಗ್ ಗೊತ್ತಾಯ್ತು ಅಂದ್ರ ನಿನ್ನ ಹೊಡಿತಾನ ಮಗನ. ಹುಷಾರ್ಲಿ. ಸೂಪರ್ ಲೇ, ಅವ್ರ ಅಪ್ಪನ್ ಗುಮ್ತಾನ್ಲೇ ಅವನ. ನಿನ್ ಫೋನ್ ಎಲ್ಲಿ? ಫೋನ್ ಅಪ್ಪ. ನಿಮ್ಮೆಲ್ರ ಯೋಗ್ಯತೆ ಇದ್ರಲ್ಲಿದೆ. ಒಬ್ಬೊಬ್ರು ಮುಖಕ್ಕೂ ಮಂಗಳಾರತಿ ಎತ್ತುತ್ತೀನಿ. ಎತ್ತರಂತ ಮಜಾ ಇರ್ತದೆ. ಓಹೋ, ಒಳ್ಳೆ ಬೋಣಿ ವೆಂಕಟೇಶ. ನಮ್ ಕ್ಲಾಸ್ ಅಲ್ಲಿ ಇನ್ನೂ ಒಬ್ಬ ವೆಂಕಟೇಶ. ಏ ವೆಂಕಟೇಶ, ಬಿಡಿ ಮೇಡಮ್. ನಿಂದೆ ರಾಜ ಬಾ. ನಂದಾಗಿರಕ್ ಚಾನ್ಸ್ ಇಲ್ಲ ಬಿಡಿ ಮೇಡಮ್, ನೋ ವೇಸ್. ಬಯಾಲಜಿಲ್ ಬರೋ ಬುರುಡೆ ಚಿತ್ರನ ಕೆಮಿಸ್ಟ್ರಿಲಿ ಬರ್ದಿರೋನು ನೀನೇ ತಾನೆ? ನಾನ್ ಪೇಪರ್ ಅಭ್ಯಾಸ ಮಾಡ್ತೀನಿ ಅಂತ ಏನಾದ್ರು ಜೆರಾಕ್ಸ್ ಕಾಪಿ ಬಂದೆ ಮೇಡಮ್. 1 ನಿಮಿಷ ಮೇಡಮ್. ಎಸ್ ಮೇಡಮ್. ನಿನ್ನ ಯೋಗ್ಯತೆಗೆ ಬರೀ 2 ಮಾರ್ಕು.
ಇದು ಕೆಮಿಸ್ಟ್ರಿ ಪೇಪರ್ ಇದ್ದಾಗಿದ್ಯಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದ್ದಾಗಿದೆ ಅಲ್ವೋ? ಬರೀ ತಲೆ ಬುರುಡೆ ಮೂಳೆಗಳನ್ನೇ ತುಂಬಿಸಿದ್ಯಲ್ಲ. ಅದು ತಲೆ ಬೋಟೆ ಅಲ್ಲ ಮೇಡಮ್, ಕೆಮಿಕಲ್ ಜಾರು ಡಿಸೈನ್ ಆಗಿ ಬಿಡ್ಸಿದ್ರೆ ಅಷ್ಟೇ ಮೇಡಮ್. ಇದು ಜಾರ್ ಇದ್ದಂಗಿದ್ಯಾ ನಿನ್ನ ಮುಖ? ಇದ್ರಲ್ಲಿ ನಿನ್ನ ಕ್ರಿಯೇಟಿವಿಟಿ ಬೇರೆ. ಹೋಗ್ ಕುಕ್ಕರ್ ಬಡಿ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಪೃಥ್ವಿ, ನನ್ ಪೇಪರ್ ಹೆಂಗೋ ಬಂತು ಒಳಗೆ? ನೋಡು ನಮ್ 3 ಮಂದಿ ಪೇಪರು ಒಟ್ಟಿಗೆ ಮಿಸ್ ಆದ್ರ ಡೌಟ್ ಬರ್ತದೇನೋ ಅಂತ ನಾನಾ ನಿನ್ ಪೇಪರ್ನ ನೋಡ್ಕೊಂತೀನಿ ನಾ. ಕೇಶವ ಕರಡೆ, ಮಂಗಳಾರತಿ ಮಾಡ್ಬೇಕಾ? ಬರ್ತೀಯಾ? ಬಂದೆ ಮೇಡಮ್. ಕರೆದ್ರ ಮೇಡಮ್? ಇದ್ರಲ್ಲಿ ನಿನ್ ಹೆಸರೊಂದ್ ಬಿಟ್ಟು ನೀನ್ ಬರ್ದಿರೋದೇನು ಅರ್ಥ ಆಗಲ್ಲ. ಸರಿ, ಎಷ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಏನೋ ಒಂದೂವರೆ. ಇದೊಂದು ಕರೆಕ್ಟ್ ಆಗಿ ಹೇಳಿದ್ಯಾ. ಪೇಪರ್ ಭಾಳ ಟಫ್ ಇತ್ರಿ. ನೀನು ಕೇಶವ ಅಲ್ಲ, ಬರೀ ಶವ. ಥ್ಯಾಂಕ್ಸ್ ರೀ. ನೀವು ಬೈದ್ರ ಅದ ಆಶೀರ್ವಾದ, ಒಗದ್ರ ಅದ ಪ್ರಸಾದ. ತಗೋ, ಹೋಗ್ ಕೂತ್ಕೋ. ನಿನ್ನ ಸಿಕ್ಕಾಕ್ಸಿ ಅವ ಬಚಾವಾಗ್ತಾನೇನ್ಲೆ? ಅಂದ್ರೆ ಅವ ಶಾಣೆ ಅದೀನಿ ಅಂತ ತಿಳಿದಾನ. ನಮಗೂ ಗೊತ್ತದ ಟೆಕನಿಕ್. ಅವನ್ ಪೇಪರ್ನ ನಡುಬರ್ಕಿಟ್ಟಿದ್ ನಾನ. ಸೋ ಕ್ಯೂಟ್. ಬ್ಲೆಸ್ ಯು ಮಚ. ಹರಿ ದೊಡ್ಕೊಂಡೆ. ಸಾರಿ ಮಗ, ನಾವೆಲ್ಲ ಒಂದೇ ಗುಡಿನ ಹಕ್ಕಿಗಳಲ್ವಾ, ಅಡ್ಜಸ್ಟ್ ಮಾಡ್ಕೊ. ಅಬ್ಸೆಂಟ್ ಮೇಡಮ್. ಇಲ್ಲೇ ಅದಾನ್ ಮೇಡಮ್, ಸುಳ್ಳು ಹೇಳಿಕತ್ತಾನ. ಬಟನ್ ಹಾಕೋ. ಒಳ್ಳೆ ಪಿಕ್ ಪಾಕೆಟ್ ಹೊಡಿಯೋಂತರ ಇದ್ಯಾ. ಬರೀ 3 ಮಾರ್ಕ್. ಏನ್ ಹೆಸರುಗಳು ನಿಮ್ದು? ವೆಂಕಟೇಶ, ಹರಿ, ಕೇಶವ, ಮೂವರು ಒಂದೇ ದೇವ್ರ ಹೆಸರನ್ನ ಇಟ್ಕೊಂಡಿದ್ದೀರಾ. ಗೋವಿಂದ ಗೋವಿಂದ. ಸೀನ್ ಏನು ಅಂತ ಪೂರ್ತಿ ಅರ್ಥ ಆಯ್ತು. ಇಟ್ಸ್ ಕ್ರಿಸ್ಟಲ್ ಕ್ಲಿಯರ್. ಏನ್ ಹೇಳ? ಹೇಳು, ಏನ್ ನೋಡ್ದೆ ಅಂತ ಹೇಳು. ಸರ್, 3 ಜನ ಟ್ಯೂಷನ್ ಮಾಸ್ಟರ್ನ ಹೊಡೆಯೋದನ್ನ ನಾನ್ ನೋಡಿದೀನಿ ಸರ್. ಮುಖ ಖರ್ಚು ಪಟ್ಕೊಂಡಿದ್ರು ಸರ್. ಜೊತೆಗೆ ಕೇಶವನು ಇದ್ದ. ಅವತ್ತು 3 ಜನ ವೇಷ ಮರೆಸ್ಕೊಂಡು ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದನ್ನ ನಮ್ಮ ಮನೆ ಕೆಲಸದವ್ರು ನೋಡಿದಾಳೆ. ಇವತ್ತು ಮುಖಕ್ಕೆ ಮಾಸ್ಕ್ ಹಾಕೊಂಡು ಟ್ಯೂಷನ್ ಮಾಸ್ಟರ್ಗೆ ಹೊಡೆದಿದ್ದನ್ನ ಇವ್ನು ನೋಡಿದಾನೆ. ಅಂದ್ರೆ ಅದೇ 3 ಜನ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿ ನನ್ನ ಹತ್ರ 8 ಲಕ್ಷ ವಸೂಲಿ ಮಾಡಿ ಅವಳನ್ನು ಎಲ್ಲಿಗೋ ಕಳಿಸಿ ಹಿಂದೆನೇ ಹೋದ್ರೆ ಡೌಟ್ ಬರುತ್ತೆ ಅಂತ 2 ದಿನ ಬಿಟ್ಟು ಹೋಗಿದ್ದಾರೆ. ಇಟ್ಸ್ ಕ್ರಿಸ್ಟಲ್ ಕ್ಲಿಯರ್. ಎಲ್ಲಾನು ಅವ್ರು ಅನ್ಕೊಂಡಂಗೆ ಪ್ಲಾನ್ ಪ್ರಕಾರನೇ ಮಾಡಿದ್ದಾರೆ. ಇರ್ಬೋದು ಕಣ, ಆದ್ರೆ ನೀನ್ ಹೇಳ್ತೀರಾ 3 ಜನ ಅವರಲ್ಲ. ಬಟ್ ದೇರ್ ಇಸ್ ಸಮಥಿಂಗ್ ಫಿಶಿ ಕಣ. ಏಯ್, ಏನು ಸಮಥಿಂಗ್ ಫಿಶಿ? ಯಾವ ದೊಡ್ಡನ್ ಕೇಳಿದ್ರೆ ಹೇಳ್ತಾನೆ ಅವರೇ 3 ಜನ ಅಂತ. ನೀನ್ ನೋಡಿದ್ರೆ ಏನೋ ಫಿಶಿ ಅಂತ ಹೇಳ್ತಿದ್ಯಾ? ಕೂಲ್. ಏಯ್, ಅವ್ರು ಮುಖವಾಡ ಹಾಕಿದ್ರಲ್ಲ, ಹೆಂಗೋ ಕಂಡಿಡ್ದೆ? ಅವನು ಡಿಸೈನ್ ಆಗಿ ಜಿಗಾ ಶರ್ಟ್ ಹಾಕೊಂಡಿದ್ದ ಸರ್. ಆ ತರ ಶರ್ಟ್ ನಮ್ಮ ಊರಲ್ಲಿ ಕೇಶವನ ಹತ್ರ ಮಾತ್ರ ಇರೋದು ಸರ್. ನೋಡಿದ್ಯಾ? ಈಗ ಹೇಳ ತಮ್ಮ, ಈ 2 ಪೆನ್ನಲ್ಲಿ ಯಾವ್ದು ಮೊದಲು ನಾನು ತಗೊಂಡೆ? ಗೊತ್ತಿಲ್ಲ ಸರ್. ಸರಿ, ಈ ವಾಚ್ ಎಲ್ಲಾದ್ರೂ ನೋಡಿದ್ಯಾ? ಹೀರೋ ಎನ್ಕ್ವೈರಿ ಮಾಡ್ತಾ ಇದ್ದೀನಿ. ಈ ವಾಚ್ ಎಲ್ಲಾದ್ರೂ ನೋಡಿದ್ಯಾ? ಈ ವಾಸನ ಸರ್? ಹಾ, ನೋಡಿದೀನಿ ಸರ್. ಎಲ್ಲಿ? ಮೊನ್ನೆ ಮಡಿಕೇರಿಯಲ್ಲಿ ಗಲಾಟೆ ಆದಾಗ ಹುಚ್ಚ ವೆಂಕಟನ್ ಕೈಲಿತ್ತು ಸರ್. ಖರೇನೆ ಸರ್, ಸೇಮ್ ವಾಚು. ಸರಿ, ಈಗ ಹೇಳು, ನಾನು ಅವನ್ ನಾನಾ? ನೀನ್ ಗ್ಯಾರಂಟಿ ಅವನೇ. ಸುಮ್ನೆರಪ್ಪ, ಯಾಕೆ? ಕೂಲ್ ಆಗಿರು. ಅಲ್ಲ ತಮ್ಮ, ಒಂದು ಪೆನ್ ಇದ್ದಂಗೆ ಇನ್ನೊಂದು ಪೆನ್ನು, ಒಂದು ವಾಚ್ ಇದ್ದಂಗೆ ಇನ್ನೊಂದು ವಾಚ್ ಇದ್ದಾಗ, ಒಂದು ಶರ್ಟ್ ಇದ್ದಂಗೆ ಇನ್ನೊಂದು ಶರ್ಟ್ ಇರ್ಬೋದಲ್ಲ? ಏನೋ? ಹೌದು ಸರ್. ಆದ್ರೆ ನಾನ್ ಕೇಶವ ಅಂತ ಕರೆದಾಗ ಅವನು ರೆಸ್ಪಾಂಡ್ ಮಾಡ್ದ ಸರ್. ಕೇಳು. ಏನಂತ ಮಾಡ್ದ? ಹೋಗೋ ಅಂದ ಸರ್. ಏನೋ? ಹೋಗೋ ಅಂದ ಸರ್. ಹೋಗೋ ಅಂದ. ನಿನ್ ಹಿಂದೆ ಜನ ಇದ್ರಾ? ಏಯ್, ನಿನ್ ಹಿಂದೆ ಜನನ ಸರ್? ಇರ್ಬೋದು ಸರ್. ಅಲ್ಲ ಕಣೋ, ಅವನು ನಿನ್ ಹಿಂದೆಗಡೆ ಇರೋ ಜನ ಕೇಳಿರ್ಬೋದು. ಚಾನ್ಸ್ ಇದೆ ತಾನೆ? ಇರ್ಬೋದು ಸರ್. ಇದ್ರಿಂದ ನಿನ್ಗೇನ್ ಅರ್ಥ ಆಯ್ತು? ಕರೆಕ್ಟ್ ಸರ್. ಅವನಲ್ಲ ಸರ್, ಬೇರೆ ಯಾರು. ನಾನ್ ಯಾರು ನೋಡಿಲ್ಲ ಸರ್. ನಾನ್ ಬರ್ತೀನಿ ಸರ್. ನಿಮ್ ವಿಷಯನೇ ಬೇಡ್ರಿ ಸರ್. ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಈಗ ಅವರೇ 3 ಜನ ಬಂದು ಸರ್ ನಾವೇ ಮಾಡಿದ್ದು ಅಂತ ಹೇಳಿದ್ರು, ನೀವಲ್ಲ ನಿಮ್ ತರ ಇರೋ ಬೇರೆ ಇನ್ಯಾರೋ 3 ಜನ ಅಂತ ಅವ್ರನ್ನ ಕಳಿಸ್ಬಿಡ್ತೀಯ. ನನ್ನ ಮೇಲೆ ಇಲ್ದಲ್ಲೇ ಇರೋ ಸಾಫ್ಟ್ ಕಾರ್ನರ್ ಏನ್ ನಿಂಗೆ ಅವ್ರ ಮೇಲೆ? ನೀನ್ ನನ್ನ ಫ್ರೆಂಡಾ ಇಲ್ಲ ಅವ್ರ ಫ್ರೆಂಡಾ? ಶೇಷು, ನನ್ಗೆ ಅರ್ಥ ಆಗುತ್ತೆ. ನೋಡು, ಇವತ್ತು ಟಿವಿಯಲ್ಲಿ ನ್ಯೂಸ್ ನೋಡ್ತಿದ್ದೆ. ಆಕ್ಟ್ರೆಸ್ ಪದ್ಮಾವತಿ ಕಾರ್ನ ಅಟ್ಯಾಕ್ ಮಾಡಿ ದುಡ್ಡನ್ನ ದೋಚ್ಬಿಟ್ಟಿದ್ದಾರೆ ಅಂತ. ಅಟ್ಯಾಕ್ ಮಾಡಿದವರು 3 ಜನ ಅಂತೆ, ಮಾಸ್ಕು ಹಾಕಿದ್ರಂತೆ. ಈಗ ಹೇಳು, ಇವರು ಅವರು ಒಂದೇನಾ? ಇಲ್ಲ ತಾನೆ? ಬಟ್ ದೇರ್ ಇಸ್ ಸಮಥಿಂಗ್ ಫಿಶಿ. ಕೂಲ್. ಹೋಗಲ್ಲ. ಏನ್ ಹೇಳ್ತಾ ಇದೀರ ಸರ್ ನೀವು? ನನ್ನ ಮಗ ನಿಮ್ಮ ಮಗಳನ್ನ ಯಾಕೆ ಕಿಡ್ನಾಪ್ ಮಾಡ್ತಾನೆ? ಸರ್, ನಮ್ದು ಡೀಸೆಂಟ್ ಫ್ಯಾಮಿಲಿ ಸರ್.
ನನ್ನ ಜೇಬಿಂದ ಒಂದು 10 ರೂಪಾಯಿ ತಗೊಳಕ್ಕೂ ನನ್ನ ಮಗ ತುಂಬಾ ಹೆದರ್ತಾನೆ. ಅಂತದ್ರಲ್ಲಿ ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡ್ತಾನೆ ಅಂತಂದ್ರೆ ನಾನ್ ನಂಬಲ್ಲ. ನಾನು ನಿಮ್ಮ ನಂಬಿಕೆ ಬಗ್ಗೆ ಆಗಲಿ ನಿಮ್ಮ ಮಗನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬಗ್ಗೆ ಆಗಲಿ ಮಾತಾಡೋಕೆ ಬಂದಿಲ್ಲ. ಎಲ್ಲಿದ್ದಾನವನು? ಕರೀರಿ. ಅವನು ಬೆಂಗಳೂರಿಗೆ ಅವನ ಫ್ರೆಂಡ್ ಅಣ್ಣನ ಮದುವೆಗೆ ಹೋಗಿದ್ದಾನೆ ಸರ್. ಹಾಗಿದ್ರೆ ಫೋನ್ ಮಾಡಿ ಸರ್. ನಾನು ಹೇಳ್ತಾ ಇದ್ದೀನಲ್ಲ, ಫೋನ್ ಮಾಡಿ ಮಾತಾಡಿ. ಎಲ್ಲಿದ್ದಾನೆ ಕೇಳಿ ಅವನ್ನ. ಮಾತಾಡಿ ಸರ್. ತಗೊಳ್ಳಿ, ಫೋನ್ ಮಾಡಿ ಸರ್. ತಗೊಳ್ಳಿ, ಮಾತಾಡಿ. ಸರ್ ಅವನು ಫೋನ್ ತೆಗಿತಾ ಇಲ್ಲ. ನಿಮಗಿನ್ನೂ ಅರ್ಥವಾಗ್ತಿಲ್ವಾ? ಕನ್ಫರ್ಮ್ ಆಯ್ತು ಇವಾಗ. ಅವನೇ ಕಿಡ್ನಾಪ್ ಮಾಡಿರೋದು. ಇದ್ಯಾವ ಲಾಜಿಕ್ ಸರ್? ಫೋನ್ ತೆಗಿಲಿಲ್ಲ ಅಂದ್ರೆ ಕಿಡ್ನಾಪ್ ಮಾಡ್ದಂಗ? ಅವ್ರಿನ್ನೂ ಚಿಕ್ಕ ಮಕ್ಳು ಸರ್. ಚಿಕ್ಕ ಮಕ್ಕಳು ಟ್ಯೂಷನ್ ಮಾಸ್ಟರ್ಗೆ ಹೊಡೆದಿದ್ದಾರೆ ಪಾಪ. ಅವ್ರಿನ್ನೂ ಆಸ್ಪತ್ರೆಯಲ್ಲೇ ಇದ್ದಾರೆ. ಇವ್ರನ್ನ ಮಕ್ಕಳು ಅಂತೀರ ನೀವು? ನಿನ್ನೆ ನಮ್ಮ ರೋಡಲ್ಲಿ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಆಸ್ಪತ್ರೆ ಸೇರಿಸಿದ್ದಾರೆ. ಹಿಂದ್ಗಡೆ ಮನೆ ಡ್ರೈವರ್ಗೆ ಫೈಲ್ಸ್ ಆಗಿದೆ. ಇದೆಲ್ಲ ನನ್ನ ಮಗನಿಂದಾನೇ ಆಗಿದೆ ಅಲ್ವಾ? ಅಲ್ಲ, ಊರಲ್ಲಿ ಏನೇ ಆದರೂ ನನ್ನ ಮಗನೇ ಕಾರಣ ಅಂತೀರಲ್ಲ ಸರ್. ಏನಂಗೆ ನೋಡ್ತೀರಾ? ಇನ್ನೊಂದ್ಸಲ ಡಯಲ್ ಮಾಡ್ತೀನಿ. ಮಾಡಿ. ಲೈ, ನಿಮ್ಮಪ್ಪ ಫೋನ್ ಮಾಡ್ಲಿಕ್ಕೆ ಹತ್ತಾರ. ಅಂಕಲ್. ಹಲೋ ಕೇಶವ, ಎಲ್ಲಿದ್ದೀರಪ್ಪ? ಮದ್ವೆ ಮನೇಲಿ ಇದೀವ ಅಂಕಲ್. ರಿಸೆಪ್ಷನ್ ಮುಗಿಸಿ ಮೆಟ್ಲು ಇಳಿಲಿಕ್ಕೆ ಹತ್ತೀವ ಅಂಕಲ್. ಊಟ ಮಾಡಿದ್ರಾ? ಹ್ಞೂ ಅಂಕಲ್. ವೆಂಕಟೇಶನಿಗೆ ಫೋನ್ ಕೊಡು. ಆವಾಗಿಂದ ಫೋನ್ ಮಾಡ್ತಾನೆ ಇದೀನಿ, ಫೋನ್ ತೆಗಿತಾ ಇಲ್ಲ ಅವನು. ಹಾ ಅಂಕಲ್, ಕೊಡ್ತೀನಿ. ಹಾಕಿ ಸ್ಪೀಕರ್ಗೆ ಮಾಡ್ತೀನಿ. ಹಾಕ್ತೀನಿ. ಹಲೋ. ಫೋನ್ ಯಾಕೋ ತೆಗಿತಾ ಇಲ್ಲ? ಏನಾಯ್ತು ನಿನ್ ಫೋನಿಗೆ? ಹೋಯ್ತು. ಏನೇ ಕಳ್ದೋಯ್ತು. ಮತ್ತೆ ಕಳ್ದಾಕ್ಬಿಟ್ಯಾ? 20,000 ಡೌನ್ ಪೇಮೆಂಟ್ ಕೊಟ್ಟು ತಗೊಂಡಿರೋ ಫೋನ್ ಅದು. ಇನ್ನು EMI ಕಟ್ತಾನೆ ಇದೀನಿ. ನಿನ್ನ ಫೋನಿಗೆ ನಾನ್ ಖರ್ಚು ಮಾಡಿರೋ ದುಡ್ಡಲ್ಲಿ ಬ್ಯಾಂಕ್ ಹಾಕಿಗೆ ಟ್ರಿಪ್ ಹೋಗಿ ಮಸಾಜ್ ಮಾಡಿಸ್ಕೊಂಡು ಬರ್ಬೋದು. ಇನ್ನೇನಾದ್ರೂ ಫೋನ್ ಕೊಡಿಸಿ ಅಂತ ಏನಾದ್ರು ಕೇಳಿದ್ರೆ ನೀನನ್ನು ಕೆಳಗೆ ಹಾಕ್ಬಿಟ್ಟು ತುಳ್ದಾಕ್ಬಿಡ್ತೀನಿ. ಎಲ್ಲ 20,000 ಫೋನ್ಗಳೇ ನಿಂಗೆ ಬೇಕು. ಹಲೋ, ನಮ್ಮ ಪ್ರಿನ್ಸಿಪಾಲ್ ಅವ್ರ ಮಗಳು ಕಾಣ್ತಾ ಇಲ್ವಂತೆ. ಕಿಡ್ನಾಪ್ ಆಗಿದ್ದಾಳೆ ಅಂತ ಹೇಳ್ತಿದ್ದಾರೆ. ನಿನ್ಗೇನಾರು ಗೊತ್ತಾ? ನಿನ್ನೆ ಕೇಳ್ತಿರೋದು. ಗೊತ್ತಿಲ್ವಾ? ಅವನೊಬ್ಬ ಲೋಫರ್ ಲಫಂಗ. ಬಗ್ಗೆ ನಂಗೆ ಕೇಳ್ತೀಯ? ಆ ಹುಡುಗಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತೀನಂತೆ. ಅದಕ್ಕೆ ಎಲ್ಲ ಓಡೋಗಿರ್ಬೇಕು. ಅಪ್ಪ ಅಂದ್ರೆ ಹೆಂಗಿರ್ಬೇಕು ಅಂತ ನೀನ್ ನೋಡ್ ಕಲಿಯಲ್ಲ. ಆ ಬೇಕೋಫಂಗೆ ಕುತ್ಬೇಕು ಬಂದ್ಮೇಲೆ ಅವನ ಬಗ್ಗೆ ಏನಕ್ಕೀಗ ಇಡು ಫೋನು. ಸರ್, ನಮ್ದು ನಿಜವಾಗ್ಲೂ ಡೀಸೆಂಟ್ ಫ್ಯಾಮಿಲಿ ಸರ್. ಅದು ನನ್ನ ಮಗ ಸ್ವಲ್ಪ ರೆಬೆಲ್ಲು. ಅನ್ಯಾಯ ಕಂಡ್ರೆ ಸಿಡಿದೇಳ್ಬಿಡ್ತಾನೆ. ಅದು ಏನೋ ಬಾಯ್ ತಪ್ಪೇನೋ